ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು ತಾವು. ಇವತ್ತು ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬ. ಮೊದಲು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಹಾಗೆಯೇ ಅವರು ಸೆಂಚುರಿ ಹೊಡೆಯಲಿ ಅಂತ ಆಶಿಸೋಣ. ನಾನಿವತ್ತು ದೇವೇಗೌಡರು ಎಂತಹ ವ್ಯಕ್ತಿ, ಎಂತಹ ರಾಜಕಾರಣಿ ಅನ್ನೋದು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡ್ತಿದ್ದೀನಿ. ನನಗೆ ಗೊತ್ತಿರುವ ಅತಿ ಹತ್ತಿರದ ರಾಜಕಾರಣಿಗಳಲ್ಲಿ ದೇವೇಗೌಡರು ಒಬ್ಬರು. ಅವರು ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾರೆ, ನನ್ನ ಜೊತೆ ಜಗಳ ಆಡಿದ್ದಾರೆ, ಹೀಗೆ ಹಲವು ನೆನಪುಗಳಿವೆ. ಹಾಗೆಯೇ ದೇವೇಗೌಡರು ದೇಶದ ಪ್ರಧಾನಿಯಾಗಿ 5 ವರ್ಷಗಳನ್ನು ಪೂರೈಸಬೇಕಿತ್ತು ಅಂತ ನಮ್ಮದವ್ರನ್ನ. ಅವರೆಲ್ಲ ಡ್ರಾಬ್ಯಾಕ್ಗಳ ನಡುವೆ ದೇವೇಗೌಡರು ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ. ಅವರ ಆಡಳಿತ ಮುಖ್ಯಮಂತ್ರಿಯಾಗಿ, ಅದರಂತೆ ದೇಶದ ಪ್ರಧಾನಿಯಾಗಿ, ಅದೊಂದು ಮೈಲುಗಲ್ಲು. ಆದರೆ ಅವರ ವೈಯಕ್ತಿಕ ರಾಜಕಾರಣ ಇದೆಯಲ್ಲ, ಅದು ಎಲ್ಲಿ ದಾರಿ ತಪ್ಪಿತು. ಈಗಂತೂ ಅವರು ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತರಂತೆ ವರ್ತಿಸ್ತಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಒಡ್ಡೋಲಗದಲ್ಲಿ ಬಟ್ಟಂಗಿಗಳಂತೆ ವರ್ತಿಸ್ತಾ ಇದ್ದಾರೆ. ಇದು ಬೇಸರದ ವಿಚಾರ. ಆದರೆ ನಾನೀಗ ನೆನಪು ಮಾಡ್ಕೊಳ್ಳೋದು ನನಗೂ ಮತ್ತು ದೇವೇಗೌಡರಿಗೂ ಇದ್ದಂಥ ಸಂಬಂಧ. ನಾನು ಮೊದಲ ಬಾರಿ ಅವರನ್ನು ನೋಡಿದ್ದು 1982ರ ಸಂದರ್ಭದಲ್ಲಿ. ಅದು ಯಾವಾಗ ಅಂತಂದರೆ ರಾಜ್ಯದಲ್ಲಿ ಗುಂಡೂರಾವ್ ಸರ್ಕಾರ ಇತ್ತು. ಆಗ ದೊಡ್ಡಳ್ಳಿ ಗೋಳಿಬಾರ್ ಪ್ರಕರಣ ನಡೀತು. ಈ ದೊಡ್ಡಳ್ಳಿ ಗೋಳಿಬಾರ್ ಪ್ರಕರಣವನ್ನು ವರದಿ ಮಾಡೋದಕ್ಕೆ ನಾನು ದೊಡ್ಡಳ್ಳಿಗೆ ಹೋಗಿದ್ದೆ. ಪತ್ರಕರ್ತನ ಕರೆದುಕೊಂಡು ಹೋಗಿದ್ದೆ. ನಮ್ಮನ್ನೆಲ್ಲ ಕರೆದುಕೊಂಡು ಹೋದವರು ಬಿ ಎಲ್ ಶಂಕರ್ ಅವರು. ಆಗ ಅವರು ದೇವೇಗೌಡರ ಅತ್ಯಾಪ್ತರಲ್ಲಿ ಒಬ್ಬರಾಗಿದ್ದರು. ನಾವು ದೊಡ್ಡಳ್ಳಿಗೆ ಹೋದ್ವಿ, ಎಲ್ಲ ಮಾಡಿದ್ವಿ, ವರದಿ ಮಾಡಿ ಬಂದ್ವಿ. ಬಂದ ಮೇಲೆ ದೇವೇಗೌಡರು ವಿಧಾನಸೌಧದ ಎದುರು ಅವರು ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ಆ ಸತ್ಯಾಗ್ರಹದ ಉದ್ದೇಶ ಏನು ಅಂದರೆ, ದೊಡ್ಡಳ್ಳಿ ಪ್ರಕರಣ, ಗೋಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಿತಸ್ಥರಿಗೆ ಹಾಗೆಯೇ ಉಸ್ತುವಾರಿ ಮಂತ್ರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದಾಗಿತ್ತು. ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಮೊದಲ ಬಾರಿ ದೇವೇಗೌಡರನ್ನ ನೋಡಿದ್ದು. ಆವಾಗ ಐ ವಾಸ್ ಎ ಕಬ್ ರಿಪೋರ್ಟರ್. ಅಂದರೆ ಪತ್ರಿಕೋದ್ಯಮಕ್ಕೆ ಬಂದಿದ್ದೆ, ಪತ್ರಿಕೋದ್ಯಮದಲ್ಲಿ ಏನಾದ್ರು ಮಾಡಬೇಕು ಅಂತ. ಆಗ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ತಿಂಗಳಿಗೆ 80 ರೂಪಾಯಿ ಸಂಬಳ. ಅದು ಓಡಾಟಕ್ಕೆ ಅದಕ್ಕೆ ಇದಕ್ಕೆ ಬೇಕಾದ್ದು, ಬದುಕೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಆದರೆ ರಾಜಕಾರಣಿಗಳ ಸಂಪರ್ಕ ಪತ್ರಿಕೋದ್ಯಮದಲ್ಲಿ ಬೆಳೆಯೋದಕ್ಕೆ ಇದು ಬಹಳ ಮುಖ್ಯವಾದ್ದು. ಐ ವಾಸ್ ಎ ಕಬ್ ರಿಪೋರ್ಟರ್, ಬಟ್ ರಾಜಕೀಯ ವರದಿಗಾರಿಕೆಯನ್ನು ನಾನು ಕಲಿತಿದ್ದು ಅಂತ. ಸೊ ದೇವೇಗೌಡರು ಇದಾದ ಮೇಲೆ ಯು ಸಿ ದಟ್ ಚುನಾವಣೆ ನಡೀತು. ಜನತಾ ಪರಿವಾರ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆದ ಗಲಾಟೆಗಳು, ಅದೆಲ್ಲ ಇನ್ನೊಂದು ಸಲ ಹೇಳ್ತೀನಿ ನಾನು. ಹೆಗಡೆ ಮುಖ್ಯಮಂತ್ರಿ ಆದರು. ದೇವೇಗೌಡರು ಹೆಗಡೆ ಸಂಪುಟದಲ್ಲಿ ಲೋಕೋಪಯೋಗಿ ಸಚಿವರು ಆಗಿದ್ದರು. ಹೆಗಡೆ ಮತ್ತು ದೇವೇಗೌಡರ ನಡುವೆ ಭಿನ್ನಾಭಿಪ್ರಾಯ ಪ್ರಾರಂಭ ಆಗಿತ್ತು, ಜಗಳ ನಡೀತಾ ಇತ್ತು. ನಾನಾಗ ಕನ್ನಡಪ್ರಭ ಪತ್ರಿಕೆಯಲ್ಲಿದ್ದೆ. ಅಷ್ಟರಲ್ಲಿ ಸಂಯುಕ್ತ ಕರ್ನಾಟಕ ಬಿಟ್ಟು ಕನ್ನಡಪ್ರಭದಲ್ಲಿ ರಾಜಕೀಯ ವರದಿಗಾರನಾಗಿ ಜಾಯ್ನ್ ಆಗಿದ್ದೆ. ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರಾಗಿದ್ದವರು ಖಾದ್ರಿ ಶಾಮಣ್ಣವರು. ಅವರು ಹೆಗಡೆಯವರಿಗೆ ಹತ್ತಿರ. ದೇವೇಗೌಡರು ಏನಿದೆ, ದೇವೇಗೌಡರನ್ನ ಕಂಡ್ರೆ ಒಂದು ರೀತಿ ಆಗ್ತಿರಲಿಲ್ಲ ಖಾದ್ರಿ ಶಾಮಣ್ಣವರಿಗೆ. ಆ ಒಂದು ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ಖಾದ್ರಿ ಶಾಮಣ್ಣವರ ಪಂಚೆ ಹರಿದ ಘಟನೆ ಕೂಡ ಇದೆ ಅಭಿಮಾನಿಗಳಿಂದ. ಅದು ಈಗ ವಿವರಿಸೋಕ್ಕಾಗಲ್ಲ.
ಎನಿವೆ ನಾನು ಕನ್ನಡಪ್ರಭದಲ್ಲಿದ್ದೆ. ಕನ್ನಡಪ್ರಭ ಸಂಪೂರ್ಣವಾಗಿ ಹೆಗಡೆ ಪರವಾಗಿತ್ತು, ಅದು ಬಂಗಾರಪ್ಪ ಮತ್ತು ದೇವೇಗೌಡರ ವಿರುದ್ಧವಾಗಿತ್ತು. ನಾವು ರಿಪೋರ್ಟರ್ ಆದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನಾವು ಬರೆದು ಕೊಟ್ಟಿದ್ದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರೆದು ಕೊಡೋ ಕೆಲಸ ಅಷ್ಟೆ. ಹಾಗೆಯೇ ಒಂದು ದಿವಸ ನಾನು ದೇವೇಗೌಡರ ಪತ್ರಿಕಾಗೋಷ್ಠಿಗೆ ಹೋಗಿದ್ದೆ. ಹೋದಾಗ ಆಗಲೇ ದೇವೇಗೌಡರ ಪರಿಚಯ ಆಗಿತ್ತು, ಎಲ್ಲ ಆಗಿತ್ತು. ದೇವೇಗೌಡರು ಪತ್ರಿಕಾಗೋಷ್ಠಿ ಪ್ರಾರಂಭ ಆದಮೇಲೆ ನನ್ನ ಕಡೆ ನೋಡಿ ನಿಮ್ಮದೆಲ್ಲ ಗೊತ್ತು ಅಂದರು. ನನಗೆ ಹರ್ಟ್ ಆಯಿತು. ಪತ್ರಿಕೋದ್ಯಮ ಮಾಡಬೇಕು ಅನ್ನೋದಕ್ಕಾಗಿ ಊರು ಬಿಟ್ಟು ಎಲ್ಲವನ್ನ ಬಿಟ್ಟು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿ ಪತ್ರಿಕೋದ್ಯಮ ಮಾಡ್ತಿದ್ದಂಥ ವ್ಯಕ್ತಿ ನಾನು. ಸೊ ಯಾವುದೇ ಲಾಭದ ಆಸೆ ಇಲ್ಲದೆ ಪತ್ರಿಕೋದ್ಯಮ ಮಾಡ್ತಿದ್ದವನು. ಅಂಥ ನನಗೆ ಇವರು ಹೋಗ್ಬಿಟ್ಟು ನೀವು ಗೊತ್ತು ಅಂದರು. ನನಗೆ ಅವಾಗ ಸಿಟ್ಟು ಜಾಸ್ತಿ ಇತ್ತು, ಯೌವನ ನೋಡಿ, ತಾಳ್ಮೆ ಕಡಿಮೆ. ನಾನು ಹೇಳಿದೆ ಏನು ಗೊತ್ತು ನಿಮ್ಗೆ ಹೇಳಿ. ಸೊ ನಿಮ್ಗೆ ಓಪನ್ ಪತ್ರಿಕಾಗೋಷ್ಠಿಯಲ್ಲಿ ನೀವು ಗೊತ್ತು ಅಂತ ಹೇಳಿದ್ರೆ ಕೇಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ವಿಲ್ ಹ್ಯಾವ್ ಟು ಟೆಲ್ ಮಿ ಏನು ಗೊತ್ತು ಅಂತ. ಆಗ ದೇವೇಗೌಡರು ಹಿಂಗೆ ನೋಡಿ ನಿಮ್ಮ ಪತ್ರಿಕೆಯಲ್ಲಿ ನಾನು ಮಾತನಾಡಿದರೆ ಇಷ್ಟು ಸಣ್ಣ ಬರುತ್ತೆ, ಆ ಗಡ್ಡದವನು ಮಾತಾಡಿದರೆ ಬಾಟಮ್ ಸ್ಪ್ರೆಡ್ ಇಷ್ಟುದ್ದ ಹಾಕ್ತೀರಿ. ನಾಳಿದೆ ಸರ್ ಅದು ನಮ್ಮ ಕೈಯಲ್ಲಿಲ್ಲ, ನಾನೊಬ್ಬ ಸಾಮಾನ್ಯ ವರದಿಗಾರ. ನಿಮಗೆ ನನ್ನ ಪತ್ರಿಕೆ ಬಗ್ಗೆ ಬೇಸರ ಇದ್ದರೆ ನೀವು ಮೊದಲನೇದಾಗಿ ಮುಖ್ಯ ವರದಿಗಾರರಿಗೆ ಹೇಳಬೇಕು, ಅವ್ರಿಗೆ ಹೇಳಿ. ಅದರಂತೆ ಅದಿಲ್ಲ ಅಂತಂದರೆ ಸಂಪಾದಕರಿಗೆ ಹೇಳಿ, ಸಂಪಾದಕರಿಲ್ಲ ಅಂದರೆ ಮ್ಯಾನೇಜ್ಮೆಂಟಿಗೆ ಹೇಳಿ. ಆದರೆ ನೀವು ಓಪನ್ ಪತ್ರಿಕಾಗೋಷ್ಠಿಯಲ್ಲಿ ನೀವು ಗೊತ್ತು ನನಗೆ ಅಂತಂದರೆ ಕೇಳಿಸ್ಕೊಂಡು ಹೋಗಕ್ಕೆ ಬರಲ್ಲ. ನಾನು ಹೇಳ್ತೀನಿ ನೀವು ಗೊತ್ತು ನನಗೆ ಅಂತ. ಅವಾಗ ನೀವು ಜಗಳ ಮಾಡಬೇಕು, ನಿಮಗೇನು ಗೊತ್ತು ನನ್ನ ಬಗ್ಗೆ, ನನಗೇನು ಗೊತ್ತು ನಿಮ್ಮ ಬಗ್ಗೆ. ಸೊ ದೇವೇಗೌಡರು ಸುಮ್ಮನಾದರು. ಅಷ್ಟೊತ್ತಿಗೆ ಒಂಥರ ವಿಷಾದ ಭಾವ ಇತ್ತು ಹೇಳಿದ್ದಕ್ಕೆ. ಇದಾಯಿತು. ಅದಾದ ಮೇಲೆ ನಾನು ದೇವೇಗೌಡರ ಪತ್ರಿಕಾಗೋಷ್ಠಿಯ ವರದಿಯನ್ನು ಎಷ್ಟು ಕವರೇಜ್ ಕೊಡಬೇಕು ಅಷ್ಟು ಬರೆದು ಕೊಟ್ಟೆ. ಆದರೆ ಖಾದ್ರಿ ಶಾಮಣ್ಣವರು ಅದನ್ನ ಕೈ ಆಡಿಸಿ ಅದನ್ನ ಕಟ್ ಮಾಡಿ ಒಂದು ಪ್ಯಾರಾಗಿ ಇಳಿಸ್ಬಿಟ್ಟಿದ್ರು. ಬೆಳಗ್ಗೆ ಪತ್ರಿಕೆ ನೋಡಿದ್ರೆ ಒಂದು ಪ್ಯಾರ ಇದೆ. ನನಗೆ ಬೇಸರ ಆಯಿತು. ದೇವೇಗೌಡರ ಹತ್ರ ಜಗಳ ಮಾಡಿ ಬಂದಿದ್ದೀನಿ, ಹೋಗ್ಬಿಟ್ಟು ಬರೆದು ಪತ್ರಿಕಾಗೋಷ್ಠಿಗೆ ಬಂದು ಸುದ್ದಿನೆಲ್ಲ ಹಿಂಗೆ ಕಟ್ ಮಾಡಿಬಿಟ್ರಲ್ಲ ಅಂತ. ಸಂಪಾದಕರ ಹತ್ರ ಕೇಳಿದೆ ಹೋಗಿ, ನಿನಗೇನು ಗೊತ್ತಯ್ಯ, ಏನು ಗೊತ್ತಯ್ಯ ನಿನಗೆ ಅಂದರು. ಆಯಿತು ಅಂತ ಸುಮ್ಮನೆ ಬಂದೆ. ಸೊ ಇದಾದಮೇಲೆ ಹಲವು ಇದಿಸಿ ದರೆಗೆ ಬಂತು ದೇವೇಗೌಡರ ಜೊತೆಗೆ. ಅವರು ಒಂದು ಜನತಾ ಪರಿವಾರದಿಂದ ಹೊರಗೆ ಬಂದಿದ್ದು, ಹೆಗಡೆ ಅವ್ರ ಜೊತೆ ಗಲಾಟೆ ಆಗಿದ್ದು. ಆ ಸಂದರ್ಭದಲ್ಲಿ ಅವರು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದರು. ಕರೆದದ್ದು ಇನ್ನೇನೂ ಇರಲ್ಲ, ಅದರ ಉದ್ದೇಶ ಇಷ್ಟೇ ಇತ್ತು, ನೀರಾವರಿಗೆ 300 ಕೋಟಿ ಕೊಡಬೇಕು ಅನ್ನೋದು ನನ್ನ ಹೋರಾಟ ಆಗಿತ್ತು. ಆದರೆ 300 crores ಆವಾಗ ಆ ಕಾಲದಲ್ಲಿ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ಆದರೆ ನಾನು ಈ ನಾಡಿನ ಜನರಿಗೆ ನೀರು ಕೊಡ್ತೀನಿ, ಅವರು ನನಗೆ ವೋಟ್ ಹಾಕ್ತಾರೆ, ಏನಂತ ತಿಳ್ಕೊಂಡಿದ್ದೀರಿ ಅಂತ ಪತ್ರಕರ್ತರು ಯಥಾ ಪ್ರಕಾರ ಬೈದರು. ಅದರಂತೆ ಹಿರಿಯ ಪತ್ರಕರ್ತರೊಬ್ಬರಿದ್ದರು, VN ಸುಬ್ರಾವ್ ಅಂತ. ಅವ್ರ ಹೆಸರಿಲ್ಲದೆ ನೀವೆಲ್ಲ ಹೆಗಡೆ ಒಡ್ಡೋಲದವರು ಹಾಗೆ ಹೀಗೆ ಅಂತ ಬೈದರು. ಅದು ಸುಳ್ಳಾಗಿರಲಿಲ್ಲ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಓಪನ್ನಾಗಿ ಒಬ್ಬ ವರದಿಗಾರನ ಬೈಯೋದಿದೆಯಲ್ಲ, ಅದು ಸರಿಯಾದದಲ್ಲ ಅನ್ನೋದು ನನ್ನ ನಂಬಿಕೆ. ಇಡೀ ಮಾಧ್ಯಮ ದೇವೇಗೌಡರಿಗೆ ವಿರುದ್ಧ ಆಗಿತ್ತು ಅನ್ನೋದು ನನಗೇನು ಅನುಮಾನ ಇಲ್ಲ. ಅವರಿಗೆ ಮಾಧ್ಯಮದವರಿಗೆ, ಎಸ್ಪೆಷಲಿ ನ್ಯಾಷನಲ್ ಚಾನಲ್ಗಳವರಿಗೆ ಸೊ ಹೆಗಡೆ ಅಂದರೆ ಇಷ್ಟ ಆಗ್ತಿತ್ತು. ಅವರ ಓವರಾಲ್ ಎಪಿಯರೆನ್ಸು, ಮಾತನಾಡಿ. ಇವರು ಹಳ್ಳಿಯಿಂದ ಬಂದಂಥ ವ್ಯಕ್ತಿ, ಸೊಫೆಸ್ಟಿಕೇಷನ್ ಇರಲಿಲ್ಲ. ಆ ಕಾಲದಲ್ಲಿ ಮಾಧ್ಯಮದವರಿಗೆ ಸೊಫೆಸ್ಟಿಕೇಷನನ್ನು ಬಯಸ್ತಾ ಇದ್ದುದು. ಅದರ ಜೊತೆಗೆ ಉಳಿದಂಥ ಒಳಸುಳಿಗಳು ಇರ್ತಾವಲ್ವ, ಜಾತಿಯ ಒಳಸುಳುಗಳು, ಮಾಧ್ಯಮ ನಿಯಂತ್ರಿಸುವ ಯಾರು, ಇದೆಲ್ಲ ಇತ್ತು. ಸೊ ಪತ್ರಿಕಾಗೋಷ್ಠಿಕಾರ ಹೇಳಿದ್ರು, ನಾನು ಅದು ವರದಿಯನ್ನು ಬರೆದೆ. ಸೊ 300 ಕೋಟಿ ರೂಪಾಯಿ ಕೊಡ್ತೀನಿ, ರಾಜ್ಯದ ಜನ ನನಗೆ ಓಟ್ ಕೊಡ್ತಾರೆ, ಯಾರು ಈ ಮಾಧ್ಯಮದವ್ರು ಯಾರು, ಇವರು ಡಿಸೈಡ್ ಮಾಡೋರು. ಸೊ ವರದಿಯನ್ನು ಬರೆದು ಕೊಟ್ಟೆ. ಸೊ ಇಲೆಕ್ಷನ್ ಆಯಿತು. ಇಲೆಕ್ಷನ್ ಆದಮೇಲೆ ದೇವೇಗೌಡರ ಪಾರ್ಟಿ ಬಂದಿದ್ದು 2 ಸೀಟ್ಗಳು. ಸೊ ಒಂದು ದಿವಸ ದೇವೇಗೌಡರು ನಾಪತ್ತೆ ಆಗಿದ್ದರು. ಅದಾದಮೇಲೆ ಅವರು ಈ ಶಿವಾನಂದ ಹತ್ತಿರ ಮಂತ್ರಿಗಳ ಕ್ವಾರ್ಟರ್ಸ್ ಇದೆ ನೋಡಿ, ಆ ಮನೆಯಲ್ಲಿದ್ದರು. ಅಲ್ಲಿ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದರು. ಅವತ್ತು ಬೆಳಗ್ಗೆ 9 ಗಂಟೆಗೆ. ಅವರು ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಆಗ ದೇವೇಗೌಡರಿಗೆ ಹತ್ತಿರ, ಇಬ್ಬರದು ಒಂದೇ ಪಾರ್ಟಿ. ಸೊ ನಾನು ಆ ಪತ್ರಿಕಾಗೋಷ್ಠಿಗೆ ಹೋಗಿದ್ದೆ. ಹೋದಾಗ ದೇವೇಗೌಡರು ಕೇಸರಿ ಬಾತ್ ಮಾಡಿಸಿದ್ದೀನಿ, ಎಲ್ಲ ತಿನ್ನಿ ಅಂತ ಅಂದರು.
ಸೊ ಎಲ್ಲರೂ ಕೇಸರಿ ಬಾತ್ ಸವಿಯುವ ಸಂದರ್ಭ. ಆಗ ನಾನು ಹೇಳಿದೆ, ಸರ್ ನನ್ನೊಂದು ಪ್ರಶ್ನೆ ಇದೆ ನಿಮಗೆ ಅಂದೆ. ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರನ್ನು ಸೇರಿ ನೀವು ಬೈದಿರಿ, ರಾಜ್ಯದ ಜನ ಡಿಸೈಡ್ ಮಾಡ್ತಾರೆ, 300 ಕೋಟಿ ನಾನು ನೀರಾವರಿಗೆ ಒದಗಿಸ್ತೀನಿ ಅಂತ ಹೇಳಿದ್ದೀನಿ, ನೀವು ಮಾಧ್ಯಮದವ್ರು ಹಾಗೆ ಹೇಗೆ ಅಂತ ಬೈದಿದ್ರಿ. ಆದರೆ ನೀವು ಈ ಭರವಸೆ ಕೊಟ್ಟ ಮೇಲೂ ಕರ್ನಾಟಕದ ಜನ ನಿಮ್ಗೆ ಹಿಂದಿನಿಂದ ಹೊಡೆದ್ಬಿಟ್ರಲ್ಲ ಗೌಡ್ರೆ ಅಂದ್ಬಿಟ್ಟೆ. ಹೊರಟಾಗೋಯ್ತು ಅವರಿಗೆ, ನಿಮ್ಮ ಮುಖ ಕೆಳಗೆ. ಸೊ ಸರಿ, ಪತ್ರಿಕಾಗೋಷ್ಠಿ ಆಯಿತು, ಅದು ಬರೆದ್ವಿ. ಅದಾದಮೇಲೆ ರಾಜಕೀಯ ಸ್ಥಿತ್ಯಂತರಗಳು ಆದವು. ಅದ್ರ ಜೊತೆಗೆ ಹಲವು ಬೆಳವಣಿಗೆಗಳು ನಡೆದವು. ಜೆ ಎಚ್ ಪಟೇಲ್ ಹತ್ತಿರ ಆಗಿದ್ದರು. ಜೆ ಎಚ್ ಪಟೇಲ್ ಕಂಡ್ರೆ ದೇವೇಗೌಡರಿಗೆ ಆಗ್ತಿರಲಿಲ್ಲ, ಅದೊಂದು ದೊಡ್ಡ ಕತೆ ಇದು. ಸೊ ಇದೆಲ್ಲ ನಡುವೆ ದೇವೇಗೌಡರು ನನಗೆ ಆಗ ಸಿಕ್ಕರು. ಅವರು ವೈಯಕ್ತಿಕ ದ್ವೇಷ ಇಟ್ಕೊಂಡಿಲ್ಲ. ಈ ತಾತ್ವಿಕ ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ಅವ್ರಿಗೆ ನನ್ನಂಥವ್ರು ಗೊತ್ತಿತ್ತು. ಯಾಕಂದರೆ ನಾವು ದಲಿತ ಚಳವಳಿ, ರೈತ ಚಳವಳಿ, ಕನ್ನಡ ಚಳವಳಿಯನ್ನು ಇಷ್ಟಪಟ್ಟು ಪತ್ರಿಕೋದ್ಯಮಕ್ಕೆ ಬಂದವರು. ಆ ಚಳವಳಿ ಕೆಲವೊಮ್ಮೆ ಬೆಂಬಲ ಕೊಟ್ಟವನು ನಾನು. ಸೊ ಈ ಕಾರಣಕ್ಕಾಗಿ ನಾನು ಯಾವ ಕಾರಣಕ್ಕೂ ಕೂಡ ಆಗ ಕಾಂಗ್ರೆಸ್ ಮೇಲೆ ಅತಿಯಾದ ಸಿಟ್ಟು ನಮ್ಮದು. ಕಾಂಗ್ರೆಸ್ ಅಂತೂ ಬೆಂಬಲಿಸೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾವೆಲ್ಲ ಸ್ಕೂಲ್ ಮಕ್ಕಳು, ಆಗ ಆ ನೆನಪುಗಳು. ಸೊ ಕಾಂಗ್ರೆಸ್ನ ಸರ್ವಾಧಿಕಾರಿ ಪ್ರವೃತ್ತಿ ಇನ್ನೊಂದು, ನನ್ನಂಥವ್ರಿಗೆ ಆಗ್ತಿರಲಿಲ್ಲ. ಕಾಂಗ್ರೆಸ್ಸನ್ನು ಕಟುವಾಗಿ ವಿರೋಧಿಸ್ತಾ ಇದ್ವಿ. ಅದರ ಜೊತೆಗೆ ನಾನಿದ್ದು ಕನ್ನಡಪ್ರಭ ಗ್ರೂಪ್ನಲ್ಲಿ, ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್, ಅವರು ಪಕ್ಕಾ ಕಾಂಗ್ರೆಸ್ ವಿರೋಧಿ. ಆ ಕಾಂಗ್ರೆಸ್ ವಿರೋಧಿ ರಾಜಕಾರಣಕ್ಕೆ ಬೆಂಬಲ ಕೊಟ್ಟು ಬಂದಂಥ ನಾವು, ವೈಯಕ್ತಿಕವಾಗಿ ನಾನು ಕೂಡ ಕಾಂಗ್ರೆಸ್ ಬೆಂಬಲಿಗನಾಗಿರಲಿಲ್ಲ. ಕಾಂಗ್ರೆಸ್ಸಿಗೆ ಎಂದು ಪತ್ರಿಕೋದ್ಯಮಿ ಆಗಲ್ಲ, ಮತದಾರನಾಗಿ ನಾನೆಂದೂ ಕಾಂಗ್ರೆಸ್ಸಿಗೆ ವೋಟ್ ಹಾಕಿಲ್ಲ ಇವತ್ತಿನವರೆಗೆ. ಆ ಜನತಾ ಪರಿವಾರ ಹೊಸ ಎಕ್ಸ್ಪೆರಿಮೆಂಟ್ ಅಂತ ನಮಗೆಲ್ಲ ಇಷ್ಟ. ಅಬ್ದುಲ್ ನಜೀರ್ ಸಾಬ್ ಇದ್ದರು, MP ಪ್ರಕಾಶ್ ಇದ್ದರು. ಸೊ ಅದರ ಜೊತೆಗೆ ಪತ್ರಿಕೋದ್ಯಮದಲ್ಲೂ ನಮ್ಮಂಥವರಿಗೆ ಮಾರ್ಗದರ್ಶಕರಾಗಿ P ಲಂಕೇಶ್ ಇದ್ದರು. ಸೊ ಈ ಎಲ್ಲ ಕಾರಣಕ್ಕೆ ಕಾಂಗ್ರೆಸ್ ವಿರೋಧಿಯಾದ ಒಂದು ಮನಸ್ಥಿತಿ ನನ್ನಂಥದ್ದಾಗಿತ್ತು. ದೇವೇಗೌಡರ ಒಟ್ಟಾರೆ ವರ್ತನೆಗಳಿಗೇನಿವೆ, ಅವರ ಅದನ್ನು ನೀವೇನೇ ಅನ್ನಿ, ಅದಕ್ಕೊಂಥರ ಸೊಫಿಸ್ಟಿಕೇಷನ್ ಇರಲಿಲ್ಲ. ಅವ್ರಿಗೆ ಬೇಸರ, ಸಿಟ್ಟು ಓಪನ್ ಆಗಿ ಹೊರಗೆ ಹಾಕ್ಬಿಡ್ತಿದ್ರು. ಅದು ಆದಮೇಲೆ ಅವರು ಮುಖ್ಯಮಂತ್ರಿ ಆದದ್ದು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಿಗೆ ಕೈ ತಪ್ಪುತ್ತೇನೋ, ಮತ್ತೆ ಹೆಗಡೆ ಮುಖ್ಯಮಂತ್ರಿ ಆಗ್ತಿದ್ದ ಸಂದರ್ಭದಲ್ಲಿ ಎಲ್ಲರೂ ಅವರ ಅಭಿಮಾನಿಗಳೆಲ್ಲ ಬಂದು ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಿ ದೊಡ್ಡ ಗಲಾಟೆ ಆಗೋದು. ಅದಕ್ಕಿಂತ ಮೊದಲು ಇನ್ನೊಂದು ಗಲಾಟೆಯನ್ನು ದೇವೇಗೌಡರ ಬೆಂಬಲಿಗರು ಮಾಡಿದ ನಾನು ನೆನಪಿದೆ. ಅದು ರಾಮಕೃಷ್ಣ ಹೆಗಡೆ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ ಮೇಲೆ ಅವರು ಲೋಕಶಕ್ತಿಯನ್ನು ಕಟ್ಟಿ ಕರ್ನಾಟಕಾದ್ಯಂತ ಅವರು ಪ್ರವಾಸ ಮಾಡ್ತಾಯಿದ್ರು. ಕನ್ನಡಪ್ರಭದವರು ನನಗೆ ಅದನ್ನು ವರದಿಗಾರಿಕೆ ಜವಾಬ್ದಾರಿಯನ್ನು ಕೊಟ್ಟು ಹೆಗ್ಡೆಯವರ ಜೊತೆ ಕರ್ನಾಟಕವನ್ನು ಸುತ್ತುವ ಒಂದು ಕೆಲಸವನ್ನು ಕೊಟ್ಟರು. ಅದರಂತೆ ಬೀದರದಿಂದ ಪ್ರಾರಂಭವಾಗಿ ಎಲ್ಲ ಕಡೆ ಹೆಗ್ಡೆ ಭಾಷಣ ಮಾಡ್ತಾಯಿದ್ರು. ನಾನು ವರದಿ ಮಾಡೋದು ಕೆಲಸ ಕನ್ನಡಪ್ರಭಕ್ಕೆ. ಅದರ ಜೊತೆಗೆ ನಮ್ಮ ಸಂಪಾದಕರು ಕಾದಿರ್ ಶಾಮಣ್ಣವರು ಹೆಗ್ಡೆಯವರಿಗೆ ಹತ್ತಿರ. ಸೊ ಸ್ವಲ್ಪ ಉದ್ದನೆಯ ವರದಿಗಳನ್ನು ಕಳಿಸ್ಬೇಕಾಗಿತ್ತು. ನಾನು ಆ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾಯಿದ್ದೆ, ಒಬ್ಬ ಕಬ್ ರಿಪೋರ್ಟರಾಗಿ. ಇದಾದ ಮೇಲೆ ಆ ಹೆಗಡೆಯವರ ಸಭೆ ಉತ್ತರ ಕರ್ನಾಟಕವನ್ನು ಮುಗಿಸಿ ಚನ್ನಪಟ್ಟಣಕ್ಕೆ ಬಂದದ್ದು. ಚನ್ನಪಟ್ಟಣ ದೇವೇಗೌಡರ ಒಂಥರ ಗಂಡು ಮೆಟ್ಟಿನನ್ನೆಲ್ಲ ಆಗಲೂ ಕೂಡ. ಸೊ ವರದೇಗೌಡರು ಅಂತ MLA ಇದ್ದರು. ಅವರು ಚನ್ನಪಟ್ಟಣದಲ್ಲಿ ಅವ್ರದ್ದು ಹಲವಾರು ಬಾರ್ಗಳಿವೆ ಅಂತಿದ್ರು. ಸ್ವಲ್ಪ ಆಸಾನಿಸಿ ಗುಂಡು ಹಾಕ್ಕೊಂಡು ಇರ್ತಾ ಇದ್ದರು. ಅವತ್ತು ಸಂಜೆ 5-5:30 ಹೊತ್ತಿಗೆ ಚನ್ನಪಟ್ಟಣದಲ್ಲಿ ಹೆಗಡೆಯವರ ಭಾಷಣ. ಉಳಿದೆಲ್ಲ ಮಡಿಕೇರಿ, ಮೈಸೂರಿನಲ್ಲಿ ಸಭೆಗಳನ್ನ ಮುಗಿಸ್ಕೊಂಡು ನಾನು ಚನ್ನಪಟ್ಟಣಕ್ಕೆ ಬಂದಿದ್ದೆ. ಸೊ ಸಭೆ ನಡೀತು, ಸ್ವಲ್ಪ 10 ನಿಮಿಷ ಆಗಿರ್ಬೋದು ಕಣ್ರಿ. ಬಂದವ್ರು ಭಾಳಷ್ಟು ಜನ ಚಪ್ಪಲಿಯನ್ನು ತೆಗೆದು ಬಡ 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 ಅಂತ ವೇದಿಕೆ ಹತ್ರ ಹೋಗಿ ಶುರು ಮಾಡಿದ್ರು. ಸೊ ಹೆಗಡೆ ಮತ್ತು ಹೆಗಡೆ ಜೊತೆಗೆ ಶಕುಂತಲಾ ಹೆಗಡೆ ಇದ್ದರು. ಇಬ್ಬರು ಕೂಡ ಚಾರ್ ಹಿಡ್ಕೊಂಡು ಚಾರ್ ಕೆಳಗಡೆ ಕೂತಿದ್ರು. ನಾವು ಪತ್ರಕರ್ತ ವರದಿಗಾರರು ಹೋದವರು ಕೂಡ್ಬಿಟ್ಟು ನಾವು ಆ ಚಾರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಚಪ್ಪಲಿ ಬೀಳಬಾರ್ದಲ್ವ, ಕೂತಿದ್ವಿ. ಸುಮಾರು ಹೊತ್ತು ಸತತವಾಗಿ ಬಿತ್ತು, ಚಪ್ಪಲಿಗಳ ಏಟು ಇನ್ನೊಂದು ಮತ್ತೊಂದು. ಸೊ ಅದಾದ ಮೇಲೆ ಸಭೆ ಇದಾಗೋಯಿತು. ಸೊ ಇಂತಹ ಸಿಚುವೇಶನ್ನಲ್ಲಿ ದೇವೇಗೌಡರು ದೇಶದ ಪ್ರಧಾನಿ ಆದರು. ಆಗ ಅಷ್ಟು ಹೊತ್ತಿಗೆ ಹೆಗಡೆ ಮತ್ತು ದೇವೇಗೌಡರ ಸಂಬಂಧ, ಅದು ಆ ಕತೆ ನಿಮ್ಗೆ ಹೇಳಬೇಕು, ಕೆಟ್ಟ ಕೆರೆ ಹಿಡಿದು ಹೋಗ್ಬಿಟ್ಟಿತ್ತು. ಸೊ ದೇವೇಗೌಡರು ಪ್ರಧಾನಿ ಆದ ತಕ್ಷಣ ಫಸ್ಟ್ ಮಾಡಿರುವ ಕೆಲಸ ಅಂದರೆ ಲಾಲು ಪ್ರಸಾದ್ ಯಾದವ್ ಅವರ ಒತ್ತಾಯದ ಮೇರೆಗೆ ಮತ್ತು ಇವ್ರ ಮೇಲೆ ಹೆಗಡೆಯನ್ನು ಪಕ್ಷದಿಂದ ಹೊರಗೆ ಹಾಕಿದ್ರು. ಸೊ ಅಲ್ಲಿ ತಪ್ಪಿದ್ರೆ ಅವರು ಅನ್ನುವ ಪ್ರಶ್ನೆ ಕೂಡ ನನಗಿದೆ. ಆವಾಗ
ಹೆಗಡೆ ಮತ್ತು ದೇವೇಗೌಡರು ಹೊಂದಾಣಿಕೆ ಆಗಿದ್ದರೆ ಕರ್ನಾಟಕದಲ್ಲಿ ಇನ್ನೊಂದು 10-20 ವರ್ಷಗಳ ಕಾಲ ಜನತಾ ಪರಿವಾರವನ್ನು ಯಾರು ಉಳಿಸೋಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಒಂದು ಹೊಸ ನಾಯಕರುಗಳ ಪಡೆ ಇತ್ತು, ಒಂದು ಜನಪರವಾದ ಆಡಳಿತ ಇತ್ತು. ದೇವೇಗೌಡರು ಮುಖ್ಯಮಂತ್ರಿ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವೇ ಅವಧಿಯಲ್ಲಿ ಅತ್ಯುತ್ತಮವಾದ ಆಡಳಿತವನ್ನು ಕೊಟ್ಟರು. ಅವ್ರದ್ದು ಒಂದು ಗುಣ ಇದೆ. ಅವರು ಏನು ಫೈಲ್ ಮೇಲೆ ಒಂದು ನೋಟ್ ಹಾಕಿದರೆ ಅದನ್ನು ಯಾರೂ ತಿರ್ಸ್ಕೊಸಕ್ಕಾಗಲ್ಲ. ದಟ್ ಟೈಪ್ ಆಫ್ ನಾಲೆಜ್. ಮತ್ತು ಈ ಫೈಲ್ ಕ್ಲಿಯರೆನ್ಸ್ನಲ್ಲಿ ಫೈಲ್ ಮೇಲೆ ಅವರು ಒಂದು ನೋಟ್ ತಗೊಳ್ಳೋ ಕೆಲವೇ ಕ್ಷಣದಲ್ಲಿ ಆ ಮನುಷ್ಯ ಇದೇನು ಇದನ್ನು ಮಾಡಬೇಕು ಬೇಡ ಅನ್ನೋ ತೀರ್ಮಾನ ತಗೊಳ್ಳುವಂಥ ಆ ರಾಜಕಾರಣಿ ಅವರು. ಪ್ರಧಾನಿ ಆದಮೇಲೂ ಕೂಡ ಅವರು ಕೆಲವೇ ಅವಧಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು ದೇವೇಗೌಡ, ಅನುಮಾನ ಇಲ್ಲ ನನಗೆ. ಹಾಗೆ ಅವರು 5 ವರ್ಷಗಳ ಕಾಲ ಇರಬೇಕಿತ್ತು ಅಂತ ಬಯಸುವವನು ನಾನು. ಅದರ ಜೊತೆಗೆ ಅವರ ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇತ್ತಲ್ಲ, ಅವ್ರು ಜನತಾ ಪರಿವಾರ ಒಡೆಯುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಗೊತ್ತಾ? ಅದು BJP ಮತ್ತು ಕಾಂಗ್ರೆಸ್ಸನ್ನು ಸಮಾನವಾಗಿ ವಿರೋಧಿಸಬೇಕು ಅನ್ನುವುದು ದೇವೇಗೌಡರ ವಾದ ಆಗಿತ್ತು. ಆದರೆ ಆಗಲೇ ಹೆಗಡೆ ಪಟೇಲರು BJPಯ ಕಡೆ ವಾಲೆ ಹತ್ಲ ಹೋಗಾಗಿತ್ತು, ಆ ಕಡೆ ಹೋಗಿ ಈ ತಾತ್ವಿಕ ವಿರೋಧದಿಂದ ಜನತಾ ಪಕ್ಷ ಒಡೆದದ್ದು. ದೇವೇಗೌಡರು ಸಮಾನ ಅಂತರ ಅನ್ನೋದು ಅವ್ರದ್ದು. BJPನೂ ಬೇಡ, ಕಾಂಗ್ರೆಸ್ಸು ಬೇಡ. ಆಗಲಿದೆ ಹೆಗಡೆ ಆಗಲೇ BJP ಕಡೆ ಹೋಗ್ಬಿಟ್ಟಿದ್ರು. ಅವರು ಖಾಸಗಿಯಾಗೂ ಹೆಗಡೆ ಅವರು ಹೇಳ್ತಿದ್ರು, ಅವರು ಕೂಡ ನನಗೆ ಹತ್ತಿರ ಇದ್ದರು. ಏನು ಅಂದರೆ ಇನ್ನು ಈ ದೇಶದ ರಾಜಕಾರಣ ಇದೆಯಲ್ಲ, ಈ ರಾಜಕಾರಣ BJPಯ ರಾಜಕಾರಣ ಆಗೋದಿದೆ. ಸೊ ಕಾಂಗ್ರೆಸ್ನ ಅವಧಿ ಮುಗಿದು ಹೋಗಿದೆ, ಇನ್ನೇನಿದ್ರು BJPದು ಅಂತ ಹೆಗಡೆ ನನ್ನ ಹತ್ರನೇ ಹೇಳಿದರು. ಸೊ ದೇವೇಗೌಡರು ದೇವೇಗೌಡರು ಬೇರೆ ರೀತಿ ಇದ್ದರು. ಅವರು ಹೇಗೆ ಅಂದರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅನ್ನುವ ಮಟ್ಟಿಗೆ ಅವರು ಸೆಕ್ಯುಲರ್ ಆಗಿದ್ದರು. ಆ ರೀತಿ ಇದ್ದ ಮನುಷ್ಯ. ನಂತರ ಯಾವ ಕಾರಣಕ್ಕೂ ಏನು ಗೊತ್ತಿಲ್ಲ, ಈಗ ಅವರು BJPಯ ವಕ್ತಾರರಂತೆ ವರ್ತನೆ ಮಾಡ್ತಾರೆ. ಇದ್ರ ನಡುವೆ ಕೂಡ ನನಗೊಂದು ಇವತ್ತು ನಾನು ಯಾವುದೋ ವರದಿಯನ್ನು ನೋಡ್ತಾ ಇದ್ದೆ. ಸೊ ದೇವೇಗೌಡರ ಆರೋಗ್ಯವನ್ನು ಆರೋಗ್ಯಕ್ಕಾಗಿ ಅವರ ಆಯಸ್ಸಿಗಾಗಿ ಪ್ರಾರ್ಥನೆ ನಡೆದದ್ದೇನಿದೆ ಅದು ಹಾಸನದಲ್ಲಿ ಅಂತ ಅನಿಸುತ್ತೆ. ಯಾವುದೋ ಮಸೀದಿಯಲ್ಲಿ ಕೂಡ ಪ್ರಾರ್ಥನಾ ವ್ಯವಸ್ಥೆ ಮಾಡಲಾಗಿರ್ತದೆ. ಇಟ್ ಈಸ್ ಅ ಹ್ಯಾಪಿಯೆಸ್ಟ್ ಥಿಂಗ್. ಇದು ನನಗೆ ಸಂತೋಷ ಕೊಡೋ ವಿಚಾರ. ದೇವೇಗೌಡರನ್ನ ಮೊದಲಂತೆ ಸೆಕ್ಯುಲರ್ ಆಗಿ ನೋಡಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಇದೆಯಲ್ಲ, ಆ ಸಮುದಾಯ ದೇವೇಗೌಡರನ್ನು ನಂಬಿಕೊಂಡು ಬಂದಿದೆ. ಆ ಸಮುದಾಯ ಕಾಂಗ್ರೆಸ್ಸನ್ನು BJPಯನ್ನು ವಿರೋಧಿಸುವಂತಹ ಮುಸ್ಲಿಮರು ಹಲವರು ದೇವೇಗೌಡರ ಜೊತೆ ನಿಂತಿದ್ದರು. ಆ ಸಮುದಾಯ ಇತ್ತು. ಆದರೆ ಯಾವತ್ತು ಕುಮಾರಸ್ವಾಮಿ ಪುತ್ರ ರಾಮನಗರದಲ್ಲಿ ಗೆದ್ದಿಲ್ವೋ ಆವತ್ತಿಂದ ಮುಸ್ಲಿಂ ವಿರೋಧಿ ರಾಜಕಾರಣ JDSನಿಂದ ಪ್ರಾರಂಭ ಆಯಿತು. ಅದನ್ನು ಕುಮಾರಸ್ವಾಮಿ ಮಾಡ್ತಾ ಬಂದರು. ಅಷ್ಟೊತ್ತಿಗೆ ದೇವೇಗೌಡರು ವಯಸ್ಸಿನ ಕಾರಣದಿಂದಾಗಿ ಅವರು ತಮ್ಮ ಮೊದಲಿನ ಆ ಸ್ಟ್ರಾಂಗ್ ಆದ ವ್ಯಕ್ತಿತ್ವವನ್ನು ನಿಲುಮೆಯನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಅವರಿಗಿರುವ ಬಹಳ ಮುಖ್ಯವಾದ ದೌರ್ಬಲ್ಯ ಅಂದರೆ ಧೃತರಾಷ್ಟ್ರ ಪ್ರೇಮ ಅಂತ. ಅವರು ತಮ್ಮ ಮಕ್ಕಳನ್ನು ಪ್ರೀತಿಸೋಷ್ಟು ಈ ಜಗತ್ತಿನಲ್ಲಿ ಇನ್ಯಾರನ್ನು ಪ್ರೀತಿಸಲ್ಲ. ಅವರು ಮಕ್ಕಳನ್ನು ರಿಹ್ಯಾಬಿಲಿಟೇಟ್ ಮಾಡಬೇಕು, ಮೊಮ್ಮಕ್ಕಳನ್ನು ರಿಹ್ಯಾಬಿಲಿಟೇಟ್ ಮಾಡಬೇಕು, ಅವರು ಅಧಿಕಾರದಲ್ಲೇ ಇರಬೇಕು. ಇದು ದೇವೇಗೌಡರ ಮನಸ್ಸಿನಲ್ಲಿರುವಂಥದ್ದು. ಅವರ ಇಡೀ ರಾಜಕಾರಣದಲ್ಲಿ ಈ ಕುಟುಂಬ ಪ್ರೇಮ ಅನ್ನೋದಿದೆಯಲ್ಲ, ಅದೊಂದು ಕಪ್ಪು ಚುಕ್ಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಕುಟುಂಬ ಪ್ರೇಮವನ್ನು ಬಿಟ್ಟಿದ್ದರೆ ಅವರು ಬಹುಮಟ್ಟಿಗೆ ಸೆಕ್ಯುಲರ್ ದೇವೇಗೌಡರಾಗಿ ಇರ್ತಿದ್ದರು. ಅವರು ಗೌಡ ದೇವೇಗೌಡ ಅನ್ನೋದೇನಿದೆ ಅದನ್ನು ಮೀರಿ ಬೆಳೀತಿದ್ರು. ಆದರೆ ಈಗ ಅವರು ಕುಟುಂಬದ ದೇವೇಗೌಡ, ದೊಡ್ಡಗೌಡರು ಅನ್ನುವ ಮೂಲಕ ಅವರು ಕುಟುಂಬಕ್ಕೆ ಸೀಮಿತ ಆಗಿದ್ದಾರೆ. ಅವರಿಗೆ ಅವರ ಕಣ್ಣಿನಲ್ಲಿ ಈಗ ಕಾಣುವುದು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವಣ್ಣಗೇನಾಯಿತು, ರೇವಣ್ಣ ಮಕ್ಕಳು ಯಾರು, ಇದನ್ನು ಮೀರಿ ನೋಡೋದಕ್ಕೆ ದೇವೇಗೌಡರಿಗೆ ಸಾಧ್ಯ ಆಗ್ತಾ ಇಲ್ಲ. ಏನೇ ಇರಲಿ, ಒಂದು ಕೊನೆಯ ಮಾತನ್ನು ನಾನು ಹೇಳಬೇಕು. ನಾನು ಸುದ್ದಿ TVಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಕರಿಬೇಕು ಅಂದ್ಕೊಂಡು ಯಾವುದೋ ಕಾರಣಕ್ಕೆ ನನಗೆ ಕರೆಯೋಕ್ಕೆ ಆಗಿರಲಿಲ್ಲ. ಒಂದು ದಿವಸ ಅವರೇ ಫೋನ್ ಮಾಡಿದ್ರು, ಏನು ರೀ ಸುದ್ದಿ TV ಮಾಡಿದ್ರಂತೆ, ನಾನು ಬರ್ತೀನಿ ರೀ ಅಂತಂದರು. ಎಂಥ ದೊಡ್ಡ ಮನುಷ್ಯ ನೋಡಿದವರು. ಬನ್ನಿ ಸಾರ್ ಅಂದೆ. ಬಂದರು. ನನ್ನ ಹೆಗಲ ಮೇಲೆ ಕೈ ಇಟ್ಟು ಸ್ಟುಡಿಯೋದಲ್ಲೆಲ್ಲ ಓಡಾಡಿ ಬಂದು ನನಗೆ ಹೇಳಿದರು, ನೋಡಿ ಈ ಸಲ ನೀವು ಸಕ್ಸಸ್ ಆಗಬೇಕು, ನೀವು ನಿಮ್ಮ ವೃತ್ತಿಯಲ್ಲಿ ಸಕ್ಸಸ್ ಆಗಿದ್ದೀರಿ, ಬದುಕಿನಲ್ಲಿ ಸಕ್ಸಸ್ ಆಗಬೇಕು,
ನೀವು ಒಂದು ರೀತಿ ಬದ್ಧತೆ ಇರುವ ಪತ್ರಿಕೋದ್ಯಮಿ. ನಿಮ್ಮ ಬದ್ಧತೆಯನ್ನು ಉಳಿಸ್ಕೊಳ್ಳಿ. ಬದ್ಧತೆಯನ್ನು ಉಳಿಸ್ಕೊಂಡು ಬದುಕುವುದನ್ನು ಕಲೀರಿ. ಈಗಲಾದರೂ ನಿಮಗೆ ಯಶಸ್ಸು ಆಗಲಿ ಅಂತೇಳಿ ನನ್ನ ಹೆಗಲ ಮೇಲೆ ಹೇಳಿದ್ರಲ್ಲ, ಆ ಮಾತನ್ನು ನಾನು ಯಾವತ್ತೂ ಮರೆಯಲಾರೆ. ಇದು ಇವತ್ತಿನ ಸುದ್ದಿ ವಿಶೇಷ. ಸೊ ದೇವೇಗೌಡರಿಗೆ ಇನ್ನೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀನಿ. ಮತ್ತು ಬೇರೆ ವಿಚಾರದೊಂದಿಗೆ ತಮ್ಮ ಜೊತೆ ಬಂದು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.